ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. 94% ಎಸ್ಎಸ್ಎಲ್ಸಿಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ. ಎಸ್ಎಸ್ಎಲ್ಸಿ ಇತಿಹಾಸದಲ್ಲೇ ಪ್ರಥಮ ಬಂಗಾರದಂತಹ ದಾಖಲೆ ಬರೆದಿದ್ದಾರೆ. ಕಳೆದ ವರ್ಷಕ್ಕಿಂತ 14% ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಫಸ್ಟ್, ಕಲಬುರಗಿ ಲಾಸ್ಟ್. ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ರಹಸ್ಯ ಸಭೆ ನಡೆಸಲಿದ್ದಾರೆ. ಸಂಪುಟ ಪುನಾರಚನೆಗೆ ಶಾಸಕರಿಂದ ಒತ್ತಾಯ. ಮೌನ ಮುರಿಯಲು ಮುಖ್ಯಮಂತ್ರಿಗೆ ಆಗ್ರಹಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರ್ ದಿಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ನಾಯಕತ್ವ ಬದಲಿಗೆ ವರಿಷ್ಠರ ಎದುರು ಪಟ್ಟು ಹಿಡಿದಿದ್ದಾರೆ. ನಗರದ ಸಿಗ್ನಲ್ಗಳಲ್ಲಿ ನೀರು ಸಿಂಪಡಣೆ. ವಾಹನ ಸವಾರರಿಗೆ ಬಿಸಿಲಿನ ತಾಪ ತಗ್ಗಿಸಲು ಜಿಬಿಎ ಹೊಸ ಯೋಜನೆ ಹೂಡಿದೆ. ಸಾರಿಗೆ ಸಂಸ್ಥೆ ದುಸ್ಥಿತಿ ತಲುಪಲು ಬಿಜೆಪಿ ಕಾರಣ ಎಂದ ರಾಮಲಿಂಗಾರೆಡ್ಡಿ ಅವರು. ಮುಷ್ಕರದ ಹೆಸರಲ್ಲೇ 3500 ಸಿಬ್ಬಂದಿ ವಜಾ, ಅಮಾನತ್ತು. ಪ್ರತಿಷ್ಠಿತ ಕಂಪನಿಯ ಟಾಯ್ಲೆಟ್ನಲ್ಲಿ ನವಜಾತ ಶಿಶು ಶವ ಪತ್ತೆಯಾಗಿದೆ. ತಾಯಿ ಸೆರೆ. ಶಿಶುವಿನ ಕತ್ತು ಕೊಯ್ದು ಕಸದ ಬುಟ್ಟಿಗೆ ಎಸೆದ ತಾಯಿ. ರಾತ್ರಿಯೂ 33 ಡಿಗ್ರಿ ತಾಪಮಾನ. ಸೆಕೆಗೆ ನಿದ್ದೆ ಬಾರದೆ ಬೆಂಗಳೂರಿಗರಿಂದ ಜಾಗರಣೆ. ಬಿಸಿಲಿನ ತಾಪ ತಾಳಲಾರದೆ ಒದ್ದಾಡುತ್ತಿರುವ ಜನರು. ಪತ್ನಿ ಉಸಿರುಗಟ್ಟಿಸಿ ಕೊಂದು ಬಳಿಕ ಗಂಡ ನೇಣಿಗೆ ಶರಣಾಗಿದ್ದಾನೆ. ಗಂಡನ ಕೈ ಮೇಲೆ ತರಚಿರುವ ಗುರುತು ಪತ್ತೆಯಾಗಿದೆ. ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದ ರೈತರ ಪಾಲಿಗೆ ಮರಣ ಶಾಸನವಾಗಿದೆ ಎಂದ ಸಲೀಂ ಅಹಮದ್ ಅವರು. ಯುವ ಕಾಂಗ್ರೆಸ್ನಿಂದ ಕಿಸಾನ್ ನ್ಯಾಯ ಸತ್ಯಾಗ್ರಹ. 625ಕ್ಕೆ 622 ಅಂಕ ಗಳಿಸಿ ಜಿಲ್ಲೆಗೆ ಟಾಪರ್ ಆದ ಮಾಗಡಿ ವಾಸವಿ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿನಿ ಸೃಷ್ಟಿ. ಎಸ್ಎಸ್ಎಲ್ಸಿಯಲ್ಲಿ ಬೆಂಗಳೂರು ದಕ್ಷಿಣಕ್ಕೆ 92.83 ಫಲಿತಾಂಶ ಬಂದಿದೆ. ಜಿಲ್ಲೆಯ ನಾನಾ ಸಮಸ್ಯೆಗಳ ಬಗ್ಗೆ ಶಾಸಕರಿಂದ ಪ್ರಶ್ನೆ. ಕಾಡಾನೆ ಹಾವಳಿ ತಡೆಗೆ ಉಸ್ತುವಾರಿ ಸಚಿವರ ಸಲಹೆ. ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಚಾಟಿ. ಎಸ್ಎಸ್ಎಲ್ಸಿಲಿ ಜಿಲ್ಲೆಯಲ್ಲಿ 97.23 ಫಲಿತಾಂಶ ಸಾಧಿಸಿದ ಹೊಸಕೋಟೆ. ಉದ್ಯಮ ಕ್ಷೇತ್ರದ ಬೇಡಿಕೆಗೆ ತಕ್ಕಂತೆ ಹೊಸ ಕೋರ್ಸ್. ಕರ್ನಾಟಕ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ. ರಾಜ್ಯಪಾಲ ಗೆಹ್ಲೋಟ್, ಸಚಿವ ಎಂಸಿ ಸುಧಾಕರ್ ಭಾಗಿಯಾಗಿದ್ದಾರೆ. 26ರಂದು ಅಭಿಮಾನೋತ್ಸವ, ಭೂಮಿ ಪೂಜೆ, ಬಿಎಸ್ವೈ ರಾಜಕೀಯ ಪಯಣದ ಸಂಭ್ರಮಾಚರಣೆ ಮಾಡಲಾಗುತ್ತೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ತಿಳಿಸಿದ್ದಾರೆ. ಮೋದಿ ಭಯೋತ್ಪಾದಕ ಹೇಳಿಕೆ ಖಂಡಿಸಿ ಬಿಜೆಪಿ ಧರಣಿ ಮಾಡಿದ್ದಾರೆ. ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಖರ್ಗೆ ದೇಶದ ಜನರ ಮುಂದೆ ಬಹಿರಂಗ ಕ್ಷಮೆ ಯಾಚನೆಗೆ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ಡಿಸಿ ಜೊತೆ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ ಜಿ ಪರಮೇಶ್ವರ್ ಅವರು. ಪರಂ ವಿರುದ್ಧ ಕೇಸ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ತನಿಖೆ ಮುಜುಗರದಿಂದ ಗೃಹ ಸಚಿವರು ಸದ್ಯಕ್ಕೆ ನಿರಾಳವಾಗಿದ್ದಾರೆ. ಎಸ್ಎಸ್ಎಲ್ಸಿಲಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಆಳ್ವಾಸ್ 75 ವಿದ್ಯಾರ್ಥಿಗಳಿಗೆ 600ಕ್ಕಿಂತ ಅಧಿಕ ಅಂಕ. ಈ ಬಗ್ಗೆ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಮಗ್ರ ಕರ್ನಾಟಕ ಪುಟ 7, ಈ ಪುಟದಲ್ಲಿ ಹೆಚ್ಚಿನ ಮಾಹಿತಿ ಇದೆ, ನೀವು ಓದಬಹುದು. 9ನೇ ತಿಂಗಳಲ್ಲಿ ಅಮೆರಿಕಕ್ಕೆ ಬಂದು ಹೇರ್ತಾರೆ. ಕುಟುಂಬನೂ ಕರೆತರ್ತಾರೆ. ಭಾರತ ಚೀನಾ ನರಕದ ಕೂಪ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ವಿದೇಶಿಗರು ಜನ್ಮಜಾತ ಪೌರತ್ವ ಪಡೆಯುವುದರ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಟ್ ಅಪ್ ಟ್ರಂಪ್ ಎಂದ ಅಣುಕು ವಿಡಿಯೋ ಭಾರಿ ವೈರಲ್ ಆಗಿದೆ. ಇರಾನ್ ರಾಯಭಾರಿಯಿಂದ ವಿಡಿಯೋ ಔಟ್ ಆಗಿದೆ. ತಮಿಳುನಾಡು ಬಂಗಾಳ ದಾಖಲೆ ಮತ. ಬಂಗಾಳದಲ್ಲಿ 92%, ತಮಿಳುನಾಡಿನಲ್ಲಿ 85% ವೋಟಿಂಗ್ ಆಗಿದೆ. ತಮಿಳುನಾಡಿನಲ್ಲಿ ಮತದಾನ ಅಂತ್ಯವಾಗಿದೆ. ಬಂಗಾಳ 29ಕ್ಕೆ 2ನೇ ಹಂತ. ಈಗ ಇರಾನ್ ಇಂಟರ್ನೆಟ್ ಬಾಂಬ್ ದಾಳಿ ನಡೆಸಿದ್ರೆ ಹೊರ್ಮುಜ್ ಸಮುದ್ರದಲ್ಲಿ ಕೇಬಲ್ ಕಟ್ ಮಾಡ್ತೇವೆ ಎಂದಿದ್ದಾರೆ. ಜಲ್ಮುರಿ ತಿಂದಿದ್ದು ನಾನು, ಆದ್ರೆ ಖಾರ ಹತ್ತಿದ್ದು ಟಿಎಂಸಿಗೆ ಅಂತ ಮೋದಿ ಅವರು ಟೀಕಿಸಿದ್ದಾರೆ. 2ನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ಕಿಕ್ ಸ್ಟಾರ್ಟ್ ನೀಡಿದ್ದಾರೆ. ಅಶ್ಲೀಲ ಪದಗಳನ್ನು ಸಿಸ್ಟಂಗಳಿಗೆ ಪಾಸ್ವರ್ಡ್ ಆಗಿ ಇಡ್ತಿದ್ರು ಎಂದು ಟಿಎಂಸಿ ಜಿಹಾದ್ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಮತ್ತೆ 7 ಮಹಿಳಾ ಉದ್ಯೋಗಿಗಳಿಂದ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಆರೋಪ. ಇನ್ನು ದೇಶ ವಿದೇಶದ ಬಗ್ಗೆ ಹೆಚ್ಚಿನ ಸುದ್ದಿಗಳನ್ನ ಓದಬೇಕು ಅಂದ್ರೆ ದೇಶ ವಿದೇಶ ಪುಟ 9 ಇದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗಲಿದೆ. ಅದು ದೇಶ ವಿದೇಶದ ಬಗ್ಗೆ.
ಇನ್ನು ಐಪಿಎಲ್ ಟೈಮ್ ಟೈಟನ್ಸ್ಗೆ ಚಾಲೆಂಜರ್ ಸವಾಲು. ಇಂದು ಬೆಂಗಳೂರಿನಲ್ಲಿ ಕೊನೆ ಲೀಗ್ ಪಂದ್ಯ. ಆರ್ಸಿಬಿಗೆ 5ನೇ ಜಯದ ಕನಸು. ಇವತ್ತು ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಇದೆ. ಮತ್ತೆ ಹೇಳ್ತಿದ್ದೀನಿ, ಈ ಸಲ ಕಪ್ ಕೂಡ ನಮ್ತೆ ಅಂತ. ಇವತ್ತು ಆರ್ಸಿಬಿ ಗೆಲ್ಲಿ. ಎಲ್ಲರೂ ಕೂಡ ಇವತ್ತು ಆರ್ಸಿಬಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಸಂಜು ನೂರಿಗೆ ಅಂಜಿದ ಮುಂಬೈಗೆ ಭಾರೀ ಸೋಲು. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.